ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಆರಂಭದಲ್ಲಿ ನಾವೆಲ್ಲರೂ ಎಸ್.ಎಂ. ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ ಅಜಾತ ಶತ್ರು ಎಸ್.ಎಂ. ಕೃಷ್ಣ ಅವರು ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ವೀಕ್ಷಕರೇ, ಎಸ್.ಎಂ. ಕೃಷ್ಣ ಅವರ ಫ್ಯಾಮಿಲಿಯ ಕುರಿತಾದಂಥ ಕೆಲವು ಕುತೂಹಲಕಾರಿ ಸಂಗತಿಗಳು. ಎಸ್.ಎಂ. ಕೃಷ್ಣ ಅವರ ಒಬ್ಬ ಮಗಳು ಮಾಳವಿಕಾ ಸಿದ್ಧಾರ್ಥ್ ಕಾಫಿ ತೋಟದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರೆ, ಮತ್ತೊಬ್ಬ ಮಗಳು ಶಾಂಭವಿ ದ್ರಾಕ್ಷಿ ತೋಟದಲ್ಲಿ ವೈನ್ ಮುಖಾಂತರ ಮಿಂಚಿನ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಸ್.ಎಂ. ಕೃಷ್ಣ ಅವರಿಗೆ ಇಬ್ಬರು ಮಕ್ಕಳು, ಅಂದರೆ ಮಾಳವಿಕಾ ಸಿದ್ಧಾರ್ಥ್ ಹಾಗೂ ಶಾಂಭವಿ ಹಿಂಗೋ ರಾಣಿ. ಎಸ್.ಎಂ. ಕೃಷ್ಣ ಮಗಳಾದಂಥ ಮಾಳವಿಕಾನ ಕೋಟ್ಯಾಧೀಶ್ವರ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ಗೆ ಕೊಟ್ಟು ಮದುವೆ ಮಾಡ್ತಾರೆ. ಇನ್ನೊಬ್ಬ ಮಗಳನ್ನು ನೀವೆಲ್ಲರೂ ಕೂಡ ಕೇಳಿದರೆ ಶಾಕ್ ಆಗ್ತೀರ, ವಿಜಯ್ ಮಲ್ಯ ತಮ್ಮನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಇಬ್ಬರು ಕೂಡ ಆಗರ್ಭ ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಜೊತೆಗೆ ಹುಟ್ಟುತ್ತಾ ಆಗರ್ಭ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿ ಬೆಳೆದಂಥ ಇಬ್ಬರು ಹೆಣ್ಣು ಮಕ್ಕಳು ಇವತ್ತು ಸ್ತ್ರೀ ಶಕ್ತಿಯಾಗಿ ಹೆಸರು ಗಳಿಸಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆರಂಭದಲ್ಲಿ ಇದೇ ಮಾಳವಿಕಾ ಸಿದ್ಧಾರ್ಥ್ ಫ್ಯಾಮಿಲಿಯ ಕುರಿತಾಗಿ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ನೋಡೋಣ. ವೀಕ್ಷಕರೇ, ಹಿರಿಯ ಪುತ್ರಿಯಾದಂಥ ಎಸ್.ಎಂ. ಕೃಷ್ಣ ಅವರ ಹಿರಿಯ ಪುತ್ರಿಯಾದಂಥ ಮಾಳವಿಕಾ ಸಿದ್ಧಾರ್ಥ್ ಅವರ ಪತಿ ನದಿಗೆ ಹಾರಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ ಸುದ್ದಿ ಇನ್ನೂ ಕೂಡ ಹಚ್ಚ ಹಸಿರಾಗಿಯೇ ಇದೆ. ಅದಕ್ಕೆ ಕಾರಣವೇನು ಅನ್ನೋದನ್ನು ತಿಳಿಯೋ ಮುನ್ನ ಅವರ ಮಕ್ಕಳ ಲೈಫ್ ಸ್ಟೈಲ್ ಬಗ್ಗೆಯೂ ಕೂಡ ನೀವು ತಿಳಿಬೇಕಾಗತ್ತೆ. ವೀಕ್ಷಕರು, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಡಿ.ಕೆ.ಶಿಗೂ ಎಸ್.ಎಂ. ಕೃಷ್ಣ ಅವ್ರಿಗೂ ಹೇಗೆ ಸಂಬಂಧ ಅನ್ನೋ ಕುತೂಹಲದ ಜೊತೆ ಈ ವಿಷಯವನ್ನು ಪ್ರಾರಂಭಿಸ್ಬೋಣ. ಮಾಳವಿಕಾ ಸಿದ್ಧಾರ್ಥ್ ದಂಪತಿಗೆ ಇಬ್ಬರು ಮಕ್ಕಳು, ಅಮರ್ಥ್ಯ ಮತ್ತು ಇಶಾನ್ ಅಂತ ಹೇಳಿ. ಅಮರ್ಥ್ಯ ಹಾಗೂ ಡಿ.ಕೆ.ಶಿ ದೊಡ್ಡ ಮಗಳು ಐಶ್ವರ್ಯ ಜೊತೆಗೆ ಮದುವೆ ಮಾಡಿ ಕೊಡಲಾಗತ್ತೆ. ಅಂದರೆ ಇದೇ ಮಾಳವಿಕಾ ಸಿದ್ಧಾರ್ಥ್ ದಂಪತಿಯ ಮಗನಾಗಿರ್ತಕ್ಕಂಥ ಅಮರ್ಥ್ಯನ ಇದೇ ಡಿ.ಕೆ.ಶಿಯ ದೊಡ್ಡ ಮಗಳು ಐಶ್ವರ್ಯ ಮದುವೆ ಆಗ್ತಾರೆ. ಜೊತೆಗೆ ಇದಾದ ನಂತರ ಇದೇ ಸಿದ್ಧಾರ್ಥ್ ಅವ್ರ ಬಗ್ಗೆ ನಾವು ನೋಡೋದಾದರೆ ಕೋಟಿ ಕೋಟಿ ಬೆಲೆ ಬಾಳೋ ಕಾಫಿ ತೋಟದ ಓನರ್ ಈ ಸಿದ್ಧಾರ್ಥ್ ಅನ್ನೋರು. ನಿಮಗೆ ಎಮ್.ಜಿ. ರೋಡ್ನಲ್ಲಿ ಆಗಿನ ಕಾಲಕ್ಕೆ ಕೆಫೆ ಕಾಫಿ ಡೇ ಅನ್ನೋದನ್ನ ಶುರು ಮಾಡ್ತಾರೆ 1996ರಲ್ಲಿ. ಆಗಿನ ಕಾಲಕ್ಕೆ ಯಾರು ಕಾಸ್ಟ್ಲಿ ಕಾಫಿಯನ್ನು ಕುಡಿತಾರೆ ಅನ್ನೋ ಒಂದು ದೊಡ್ಡ ಸವಾಲು ಕೂಡ ಎದುರಾಗಿರುತ್ತೆ. ಇದೇ ಮಾಳವಿಕಾ ಇದನ್ನು ಆರಂಭದಲ್ಲಿ ರಿಜೆಕ್ಟ್ ಮಾಡಿರ್ತಾರೆ. ಆದರೆ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಕಾಫಿ ತೋಟದ ಮಾಲೀಕ ಈ ರೀತಿಯಾಗಿ ಒಂದು ಕಾಫಿ ಕೆಫೆ ಡೇನ ಶುರು ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಬರ್ತಾರೆ. ಅದಕ್ಕೋಸ್ಕರವಾಗಿ ಎಮ್.ಜಿ. ರೋಡ್ನಲ್ಲಿ 1996ರಲ್ಲಿ ಕೆಫೆ ಕಾಫಿ ಡೇ ಶುರುವಾಗುತ್ತೆ. ವಾರಕ್ಕೆ 50ರಿಂದ ಲಕ್ಷಗಟ್ಟಲೆ ಹಣವನ್ನು ಕೂಡ ಸಂಪಾದಿಸ್ತಾರೆ. ಈಗ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಇದೇ ಸಿದ್ಧಾರ್ಥ್ ಅವರು 2019 ಜುಲೈ 29ರಂದು ನೇತ್ರಾವತಿ ನದಿಗೆ, ಮಂಗಳೂರಿನ ನೇತ್ರಾವತಿ ನದಿಗೆ ಹಾರಿಬಿಡುತ್ತಾರೆ. ಅಂದರೆ ನೀವೆಲ್ಲರೂ ಕೂಡ ಈ ಒಂದು ಆತ್ಮಹತ್ಯೆಯ ಸುದ್ದಿ ಇದೆಯಲ್ಲ, ಇಡೀ ರಾಷ್ಟ್ರದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು. ಭಾಳಷ್ಟು ಜನರಿಗೆ ಆಘಾತಕಾರಿಯಾದಂಥ ಸುದ್ದಿಯೂ ಕೂಡ ಹೌದು. ಯಾಕೆಂದರೆ ಪ್ರೈವೇಟ್ ಈಕ್ವಿಟಿ ಪಾರ್ಟ್ನರ್ಗಳು ಜೊತೆಗೆ ಸಾಲಗಾರರ ಕಿರುಕುಳ, ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಕಿರುಕುಳ ತಾಳಲಾಗದೆ ಅವರು ಈ ರೀತಿಯಾಗಿ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡ್ರು ಅನ್ನೋ ಸುದ್ದಿ ಭಾಳಷ್ಟು ಕಡೆ ಹರಿದಾಡ್ತು. ಆ ಸುದ್ದಿಯ ಕುರಿತಾಗಿಯೂ ಕೂಡ ಅವರು ಒಂದು ಡೆತ್ ನೋಟ್ನು ಕೂಡ ಬರೆದಿಟ್ಟಿದ್ರು. ಅಂದರೆ ಅವರು ಬರೆದಿಟ್ಟದಂತಹ ಡೆತ್ ನೋಟ್ ಇದಾಗಿತ್ತು: ಪ್ರೈವೇಟ್ ಈಕ್ವಿಟಿ ಪಾರ್ಟ್ನರ್ಗಳು ಸಾಲಗಾರರ ಕಿರುಕುಳ ಜೊತೆಗೆ ಆದಾಯ ತೆರಿಗೆ ಇಲಾಖೆ ಕಿರುಕುಳ ತಾಳಲಾಗದೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂದರೆ. ವೀಕ್ಷಕರೇ, 7,000 ಕೋಟಿಯವರೆಗೂ ಸಾಲವನ್ನು ಮಾಡಲಾಗಿತ್ತು. ಯಾಕೆಂದರೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಎಸ್.ಎಂ. ಕೃಷ್ಣ ಅವರ ಇಬ್ಬರು ಮಕ್ಕಳು ಕೂಡ ಇವತ್ತು ಸ್ತ್ರೀ ಶಕ್ತಿಯಾಗಿ ಹೆಸರನ್ನು ಗಳಿಸಿದ್ದಾರೆ ಅಂತ. ಇಲ್ಲಿ ಆದ ನಷ್ಟ 7,000 ಕೋಟಿ. ಇದಾದ ಮೇಲೆ ಇದೇ ಮಾಳವಿಕಾ ಸಿದ್ಧಾರ್ಥ್ ತನ್ನ ಪತಿಯ ಸಾವಿನ ನಂತರ ಪುಟಿದು ಬಂದಿದ್ದಿದೆಯಲ್ಲ, ಬರೋಬ್ಬರಿ 7,000 ಸಾಲ ಉಳಿಸ್ಕೊಂಡು 7,000 ಕೋಟಿ ಸಾಲ ಉಳಿಸ್ಕೊಂಡು ಕೆಫೆ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಹೆಗಡೆ ಅವರು ಈ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಕಷ್ಟದ ಪರಿಸ್ಥಿತಿಯಲ್ಲೂ ಇದೇ ಮಾಳವಿಕಾ ಹೆಗಡೆ ಅವರು ಕಾಫಿ ಡೇ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಸಾಧಿಸಿ ತೋರಿಸ್ತಾರೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದಂಥ ಕಂಪನಿಯನ್ನು ಹೊರ ತರೋದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ವೀಕ್ಷಕರೇ, 7,200 ಕೋಟಿ ಇದ್ದಂಥ ಸಾಲವನ್ನು 3,100 ಕೋಟಿಗೆ ಕೇವಲ 2 ವರ್ಷಗಳಲ್ಲಿ ಇಳಿಸ್ತಾರೆ. ಅದು ಮಾಳವಿಕಾ ಸಿದ್ಧಾರ್ಥ್ ಅವರ ತಾಕತ್ತು ಅಂತ ಹೇಳ್ಬೋದು. ವೀಕ್ಷಕರೇ, ಮೀರಿದ ಸಾಧನೆ ಮಾಡ್ತಾರೆ ಇದೇ ಮಾಳವಿಕಾ ಅವರು. ಸಿದ್ಧಾರ್ಥ್ ಅವರ ಆತ್ಮಹತ್ಯೆ ಬಳಿಕ ಆದಂತಹ ಈ ಒಂದು ಸಾಲದ ಸುಳಿಗೆ ಅನೇಕರು ವ್ಯಂಗ್ಯ ಆಡ್ತಾ ಇರ್ತಾರೆ. ಒಂದು ಕಡೆ ಕಾಫಿ ಡೇ ಸಂಸ್ಥೆ ಬಾಗಿಲು ಮುಚ್ಚುತ್ತೆ, ಸಾಲದ ಸುಳಿಗೆ ಸಿಲುಕಾಕೊಳ್ಳುತ್ತೆ, ಅನೇಕರು ಒಂದೊಂದು ರೀತಿಯಾಗಿ ಅಭಿಪ್ರಾಯಗಳನ್ನು ಹೇಳ್ತಾ ಇರ್ತಾರೆ. ಆದರೆ ಈ ವೇಳೆ ಇದು ಯಾವುದೇ ಗಾಳಿ ಮಾತುಗಳಿಗೂ ಕೂಡ
ಕಿವಿಗೊಡದೆ ಕುಗ್ಗದೆ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತವರು ಇದೇ ಮಾಳವಿಕಾ ಹೆಗಡೆ ಅವರು. ಅದೇನಾರೇ ಇರಲಿ, ಸಾಲದ ಭಯಕ್ಕೋ ಅಥವಾ ವಿಧಿಯ ಆಟಕ್ಕೋ ಸಿದ್ಧಾರ್ಥ ಅವರು ಒಂದು ಕಡೆ ನಮ್ಮನ್ನೆಲ್ಲ ಅಗಲಿಬಿಟ್ರು. ಆದರೆ ಪತಿಯ ಅಗಲಿಕೆಯ ನೋವು, ಜೊತೆಗೆ ವ್ಯವಹಾರದಲ್ಲಿದ್ದಂಥ ನಷ್ಟ, ಜೊತೆಗೆ ಸಾವಿರಾರು ಉದ್ಯೋಗಗಳು ಬೀದಿಗೆ ಬರ್ತಾರೆ. ಇವೆಲ್ಲ ಸವಾಲುಗಳ ನಡುವೆ ಇದೇ ಮಾಳವಿಕಾ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರಲ್ಲ. ಕಂಪನಿಯ ಭವಿಷ್ಯಕ್ಕೆ ಸ್ಪಷ್ಟ ನಿಲುವನ್ನು, ಸ್ಪಷ್ಟ ಸಂದೇಶವನ್ನು ಕೊಟ್ಟವರು ಇದೇ ಮಾಳವಿಕಾ ಸಿದ್ಧಾರ್ಥ ಅವರು. ಇವರದ್ದು ಒಂದು ರೋಚಕ ಯಶಸ್ಸಿನ ಕಥೆ ಆದರೆ ಇನ್ನೊಬ್ಬ ಮಗಳು ಶಾಂಭವಿಯದ್ದು ಕೂಡ ಇನ್ನೊಂದು ರೋಚಕ ಕತೆ. ಎಸ್.ಎಂ. ಕೃಷ್ಣ ಅವರು ಬೆಳೆದು ಬಂದ ಹಾದಿ, ಜೊತೆಗೆ ಮಕ್ಕಳಿಗೆ ತುಂಬಿದಂಥ ಸ್ಫೂರ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು. ಎಸ್.ಎಂ. ಕೃಷ್ಣ ಅವರ ಇನ್ನೊಬ್ಬ ಮಗಳು ಶಾಂಭವಿ ಅವರು, ನಾನು ಆರಂಭದಲ್ಲಿ ಹೇಳಿದೆ, ವಿಜಯ್ ಮಲ್ಯ ಅವರ ಮಲ ಸಹೋದರ ಹಿಮೇಶ್ ಇಂಗೋರಾಣಿ ಅವರಿಗೆ ಕೊಟ್ಟು ಮದುವೆ ಮಾಡಲಾಗುತ್ತೆ. ಆರಂಭದಲ್ಲಿ ಅವರು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ತಯಾರಾಗ್ತಾ ಇದ್ದಂಥ ವೈನ್ ಬಗ್ಗೆ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ, ಜೊತೆಗೆ ಅಷ್ಟು ಸಮಾಧಾನವೂ ಕೂಡ ಇರೋದಿಲ್ಲ. ಅವರು ಕೂಡ ವೈನ್ ಕುಡಿತಾ ಇರ್ತಾರೆ, ಆದರೆ ಅದರಲ್ಲಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ ಪ್ರತಿ ಸಾರಿಯೂ ಬದಲಾಗ್ತಾ ಇರುತ್ತೆ. ಅದಕ್ಕೆ ಅವರು ಹೆಜ್ಜೆ ಇಟ್ಟಿದ್ದು ದ್ರಾಕ್ಷಿ ತೋಟದ ಕಡೆಗೆ, ವೈನ್ ಪ್ರಪಂಚದ ಕಡೆಗೆ. ಅಲ್ಲೂ ಕೂಡ ಯಶಸ್ಸಿನ ಉತ್ತುಂಗಕ್ಕೆ ಹೇರಿದವರು ಇದೇ ಶಾಂಭವಿ ಅವರು. ಕಿರಿಯ ಮಗಳು ಇದೆ ಎಸ್.ಎಂ. ಕೃಷ್ಣ ಅವರ ಕಿರಿಯ ಮಗಳು. ಹಾಗಾಗಿ ಒಂದು ಉತ್ತಮ ಇಂಡಿಯನ್ ವೈನ್ ಬಾಟ್ಲಿ ಸಿಗಬೇಕು ಅನ್ನೋ ಒಂದು ಕನಸನ್ನು ಕಟ್ಕೊಳ್ತಾರೆ. ಅದನ್ನು ನಾನೇ ತಯಾರಿಸಬೇಕು ಅಂತಲೂ ಕೂಡ ಒಂದು ಡ್ರೀಮನ್ನು ಮಾಡ್ಕೊಳ್ತಾರೆ. ಹಾಗಾಗಿಯೇ ಇದೇ ಬೆಂಗಳೂರಿನಲ್ಲಿ ದೇವಾ ಬ್ರ್ಯಾಂಡ್ ಅಡಿಯಲ್ಲಿ ತನ್ನ 2 ವೈನ್ಗಳನ್ನು ಬಿಡುಗಡೆ ಮಾಡಿ, ಜೊತೆಗೆ SDU ವೈನರಿಯ ನಿರ್ದೇಶಕಿಯಾಗಿಯೂ ಕೂಡ ಶಾಂಭವಿ ಹಿಂಗೋರಾಣಿಯವರು ಇವತ್ತು ಬಹಳಷ್ಟು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಹಾಗಾಗಿ ದ್ರಾಕ್ಷಿಯ ವೈನ್ ತಯಾರಿಸಿ ತಮ್ಮದೇ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂಥ ಛಾಪನ್ನು ಕೂಡ ಮೂಡಿಸಿದ್ದಾರೆ. ವೀಕ್ಷಕರೇ, ಇದೇ ಮಾಜಿ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್.ಎಂ. ಕೃಷ್ಣ ಅವರು ತನ್ನ ಕಿರಿಯ ಮಗಳ ಈ ನಿರ್ಧಾರಕ್ಕೆ ಕೆಲವೊಂದು ಸರಿ ಇದೊಂದು ದೊಡ್ಡ ಹುಚ್ಚಾಟ ಅಂತಲೂ ಕೂಡ ಹೇಳಿದರು. ಅವರು ಮದುವೆಯಾದ ನಂತರ, ಶಾಂಭವಿಯವರು ಮದುವೆಯಾದ ನಂತರ ಅಂದರೆ 2002ರ ನಡುವೆ ಇದೇ ಬೆಂಗಳೂರು ಸಮೀಪ ಇರತಕ್ಕಂಥ ನಂದಿ ಕಣಿವೆಯಲ್ಲಿ 2 ದ್ರಾಕ್ಷಿ ತೋಟಗಳನ್ನು ಖರೀದಿ ಮಾಡ್ತಾರೆ. ಆರಂಭದಲ್ಲಿ ಅವ್ರ ದೊಡ್ಡ ಪ್ಲ್ಯಾನ್, ಡ್ರೀಮ್ ಎಷ್ಟು ಬಿಗ್ ಆಗಿತ್ತು ಅಂತ. 2003 ಇಂಗೋರಾಣಿಯವರು ಸುಮಾರು 50 ಎಕರೆಗಳಷ್ಟು ದ್ರಾಕ್ಷಿ ತೋಟಗಳನ್ನು ಖರೀದಿ ಮಾಡ್ತಾರೆ. ಅದಾದ ನಂತರ ತನ್ನದೇ ಆದಂಥ ವೈನನ್ನು ಪ್ರಾರಂಭಿಸೋ ಕನಸುಗಳನ್ನು ಕೂಡ ಕಂಡಿದ್ದು. 2006 ನಿಮಗೆಲ್ಲರಿಗೂ ಕೂಡ ನೆನಪಿರಲಿ, ಮೊದಲ ಬೆಳೆಯ ನಂತರ ಮಹಾರಾಷ್ಟ್ರದ ವೈನ್ಗಳಿಗೆ ಆರಂಭದಲ್ಲಿ ತನ್ನ ಬೆಳೆಯನ್ನು ಮಾರಾಟ ಮಾಡಲಿಕ್ಕೆ ಬಹಳಷ್ಟು ಲಾಸನ್ನು ಮಾಡ್ಕೊಳ್ತಾರೆ ಇದೇ ಶಾಂಭವಿ ಅವರು. ಅದಾದ ಮೇಲೆ ಅವರೊಂದು ಡಿಸೈಡ್ ಮಾಡಿದ್ದು, ನಾನು ಕೇವಲ ದ್ರಾಕ್ಷಿಯನ್ನು ಬೆಳೆಯೋದು ಮಾರೋದು ಶುರು ಮಾಡಿದ್ರೆ ಆಗೋದಿಲ್ಲ, ಇನ್ನು ಮುಂದೆ ನಾನು ಸ್ವಂತ ದ್ರಾಕ್ಷಿಯನ್ನು ಬೆಳಿತೀನಿ, ಸ್ವಂತ ದ್ರಾಕ್ಷಿಯ ಮುಖಾಂತರ ವೈನನ್ನು ತಯಾರಿಕೆ ಮಾಡಿ ಒಂದು ಹೊಸ ಜಗತ್ತಿಗೆ ಧುಮುಕ್ತೀನಿ ಅನ್ನೋ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ. ಅವರ ಡ್ರೀಮ್ ಎಷ್ಟು ದೊಡ್ಡದಾಗಿತ್ತು, ದೂರದೃಷ್ಟಿ ಇತ್ತು ಅಂದರೆ, ಹಿಂಗೋರಾಣಿಯವರು, ಶಾಂಭವಿ ಹಿಂಗೋರಾಣಿಯವರು ನೆಕ್ಸ್ಟ್ ಮದುವೆಗಳಲ್ಲಿ ಶಾಂಪೇನ್ ಕೂಡ ತನ್ನದೇ ಆದಂಥ ವೈನ್ ಆಗಿರಬೇಕು ಅಂತ ಹೇಳ್ತಾ ಇದ್ದಂಥವ್ರು. ಜೊತೆಗೆ ಕೇವಲ 18 ತಿಂಗಳುಗಳಲ್ಲಿ, ನಾನು ಶುರು ಮಾಡಿದ ಕೇವಲ 18 ತಿಂಗಳುಗಳಲ್ಲಿ ನಾನು ಭಾಗವಹಿಸೋ ಪ್ರತಿ ಒಂದು ಸೋಷಿಯಲ್ ಕಾರ್ಯಕ್ರಮಗಳಲ್ಲೂ, ಸಾಮಾಜಿಕ ಫಂಕ್ಷನ್ಸ್ಗಳಲ್ಲೂ, ನಿಶ್ಚಿತಾರ್ಥ ಮದುವೆಗಳಲ್ಲೂ ಕೂಡ ನನ್ನ ವೈನನ್ನೇ ಬಡಿಸಬೇಕು ಅನ್ನೋ ನಿಟ್ಟಿಗೆ ಅವರು ದೂರದೃಷ್ಟಿಯನ್ನು, ಕನಸುಗಳನ್ನು ಇಟ್ಕೊಂಡವರು. ಅದನ್ನು ಅವರು ಯಶಸ್ಸು ಕೂಡ ಆಗ್ತಾರೆ. ಇನ್ನೊಂದಿಷ್ಟು ವಿಷಯಗಳನ್ನು ಶಾಂಭವಿಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಶಾಂಭವಿ ಅವರಿಗೆ ಎಸ್.ಎಂ. ಕೃಷ್ಣ ಅವರೇ ಯಶವಂತಪುರ, ಚಾಮರಾಜಪೇಟೆಯಲ್ಲಿ ಟಿಕೆಟ್ ಕೊಡಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಂತೆ. ಆದರೆ 2018ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಸುದ್ದಿನೂ ಕೂಡ ಹರಿದಾಡಿತ್ತು. ಇನ್ನು 2019ರ ವಿಚಾರಕ್ಕೆ ಬಂದರೆ, ಲೋಕಸಭಾ ಚುನಾವಣೆಗೆ ಎಸ್.ಎಂ. ಕೃಷ್ಣ ಅವರ ಪುತ್ರಿ ಶಾಂಭವಿ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗೋ ಸಾಧ್ಯತೆಗಳೂ ಕೂಡ ಇತ್ತು. ಯಾಕೆಂದರೆ AICC ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಎಸ್.ಎಂ. ಕೃಷ್ಣ ಅವರಿಗಿತ್ತು. ಹಾಗಾಗಿ ಟಿಕೆಟ್ ಕೂಡ ಕನ್ಫರ್ಮ್ ಆಗುತ್ತೆ ಅಂತ ಇತ್ತು, ಆದರೂ ಅದು ಆಗಲೇ ಇಲ್ಲ. ಅದೇನೇ ಇರಲಿ, 2 ಮಕ್ಕಳ ಸಾಧನೆ ಇದೆಯಲ್ಲ, ಅದೆಲ್ಲವನ್ನು ಕೂಡ ನಾವು ಸ್ಮರಿಸಿಕೊಳ್ಳಬೇಕು. ವೀಕ್ಷಕರೇ, ಮಾಜಿ CM ಹಾಗೂ ಹಿರಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ಏಲೋಕ ತೆಸಿದ್ದಾರೆ. ನಾವೆಲ್ಲರೂ ಕೂಡ ಕಮ್ಮನಿ ಮಿಡಿತಾ ಇದ್ದೀವಿ. ಅವರ ಹುಟ್ಟೂರಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ನಾಳೆ ಅಂತಿಮ ವಿಧಿವಿಧಾನಗಳು ಕೂಡ ನಡೀತಾ ಇದೆ. ಅವರು ಅವತ್ತು ರೈತರಿಗೆ ಗಂಧದ ಮರಗಳನ್ನು ಬೆಳೀಲಿಕ್ಕೆ ಅನುವು ಮಾಡಿಕೊಟ್ಟಿದ್ದರಿಂದಲೇ ಇವತ್ತು ಅವರನ್ನು 1000 kg ಗಂಧದ ಕಟ್ಟಿಗೆಯನ್ನು ಬಳಸಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ನಾವೆಲ್ಲರೂ ಕೂಡ ಅವರನ್ನು ಸ್ಮರಿಸಬೇಕು, ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾ, ಇನ್ನಷ್ಟು ಇದೇ ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಅರುಂಡಿ. ಧನ್ಯವಾದ.